ವಿದೇಶಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ದೇಶದಲ್ಲಿ ಮತಾಂತರದ ಕೃತ್ಯವನ್ನು ಮಾಡ್ತಾ ಇದ್ದಂಥ ಒಬ್ಬ ಕುಖ್ಯಾತ ಮಿಷನರಿ ಮೋಹನ್ ಸಿ ಲಾಜರಸ್ ಈತನ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮನ ಯಾವುದೇ ಹಂತದಲ್ಲಿ ಕೂಡ ನಾವು ನಡೆಯೋದಕ್ಕೆ ಬಿಡೋದಿಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಇದೆ ಮತ್ತು ಸಮಾಧಾನ ಮಹೋತ್ಸವದ ಹೆಸರಿನಲ್ಲಿ ಜಿಲ್ಲೆಯಲ್ಲಿ ಒಂದು ಅಸಮಾಧಾನ ಹುಟ್ಟುಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಹೊರಟ ಹಾಗೆ ಕಾಣ್ತಾ ಇದೆ. ಹಿಂದೂ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಕಾರಣ ಏನು ಕೇಳಿದ್ರೆ, ಮೋಹನ್ ಸಿ ಲಾಜರಸ್ ಈ ಹಿಂದೆ ಕೂಡ ತಮಿಳುನಾಡಿನಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥ ಅನೇಕ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾನೆ ಮತ್ತು ಇಲ್ಲಿ ಬಂದವನು ಏನೋ ಹೇಳಿಕೆಯನ್ನು ಕೊಡೋದು, ಇದಕ್ಕೆಲ್ಲ ಅವಕಾಶವನ್ನೇ ನಾವು ಕೊಡೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಜಿಲ್ಲಾಡಳಿತಕ್ಕೆ ನಾವು ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ. ಪೊಲೀಸ್ ಇಲಾಖೆಗೂ ಕೂಡ ಮನವಿಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಅವರು ಹೇಳ್ತಾ ಇದ್ದಾರೆ ಸಮಾಧಾನ ಅಂತ. ಸಮಾಧಾನ ಅಲ್ಲ, ಇದು ಮತಾಂತರಕ್ಕೆ ಒಂದು ಪೂರ್ವ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಅನೇಕ ಸಣ್ಣ ಪುಟ್ಟ ಮನೆಗಳಲ್ಲಿ ಅಲ್ಲಲ್ಲಿ ಮತಾಂತರ ಕೇಂದ್ರಗಳು ಈಗಾಗಲೇ ಕಾರ್ಯಾಚರಿಸ್ತಾ ಇವೆ. ಅಕ್ರಮವಾಗಿ ಕೂಟ ಸೇರಿಕೊಂಡು ಅಲ್ಲಿ ಒಂದು ಧರ್ಮದ ವಿರುದ್ಧ ಮಾತಾಡುವಂಥದ್ದು ಅಥವಾ ಅಲ್ಲಿಯ ಜನರ ಬಡತನವನ್ನು ಅಸಹಾಯಕತೆಯನ್ನು ದುರುಪಯೋಗಪಡಿಸ್ಕೊಂಡು ಅವರನ್ನು ಮತಾಂತರ ಮಾಡುವಂಥ ಕೃತ್ಯವನ್ನು ಮಾಡೋದು ಇದೆಲ್ಲ ನಡೀತಾನೇ ಇದೆ. ಇವರೆಲ್ಲರೂ ಕೂಡ ಇವರದೊಂದು ದೊಡ್ಡ ಕುಂಭಮೇಳದ ಹಾಗೆ ನಾಡಿದ್ದು ಬಂದು ಸೇರುವವರಿದ್ದಾರೆ. ಅಲ್ಲಿ ಸೇರಿದಾಗ ಅಲ್ಲಿಗೆ ಅನೇಕ ಹೊಸ ಜನರನ್ನು ಕೂಡ ಕರ್ಕೊಂಡು ಬರ್ತಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮೂಹ ಸನ್ನಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಕಾಯಿಲೆಗಳು ಗುಣ ಆಗುತ್ತೆ, ವಾಸಿ ಆಗ್ತವೆ. ವೇದಿಕೆಯಲ್ಲಿ ನಿಂತುಕೊಂಡು ಅನೇಕ ಡೊಂಬರಾಟಗಳನ್ನು ಅವ್ರು ಮಾಡ್ತಾರೆ. ಎಲ್ಲವೂ ಕೂಡ ನಟರು, ಎಲ್ಲ ಆ್ಯಕ್ಟರ್ಗಳು ಬಂದು ಅವರವರು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ಆದರೆ ಸಾಮಾನ್ಯ ಜನರಿಗೆ ಅದು ಗೊತ್ತಾಗಲ್ಲ. ಏನೋ ಪ್ರಾರ್ಥನೆಯಿಂದ ದೊಡ್ಡ ಪವಾಡ ಆಗತ್ತೆ ಅಂತ ಹೇಳಿ ಭಾಳ ಸಂಖ್ಯೆಯಲ್ಲಿ ಅವ್ರು ಬರ್ತಾರೆ. ಈ ಥರದ ಜನರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುವಂಥ, ಮೌಢ್ಯವನ್ನು ಪ್ರಚೋದಿಸುವಂಥ ಈ ರೀತಿಯ ಕಾರ್ಯಕ್ರಮಗಳಿಗೆ ಉಡುಪಿಯಂಥ ಪ್ರಜ್ಞಾವಂತರ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ. ಇಲ್ಲಿಯ ಹಿಂದೂ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಯಾವ ಹಂತದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತಡೆಯೋದಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.